ತೋರಿಸ್ಕೊಳ್ಳೋಣ. ಸರ್ಗೆ ಗೊತ್ತು ಸರ್, ನಾನು ಜಾಗನೂ ನೋಡಿಲ್ಲ. ಲೇಔಟ್ ಅಲ್ಲಿ ಇಲ್ಲೇ ಪಕ್ಕನೇ ಪೆಟ್ರೋಲ್ ಬಂಕ್ ಏನಾರ ಒಂದು ವ್ಯವಸ್ಥೆ ಬೇಕು ಸರ್ ಅಲ್ಲಿ. ಅಟ್ಲೀಸ್ಟ್ ಈಗ ಇವ್ರು ಏನಾಗಿತ್ತು ಸರ್, ದಾರಿಪುರದಲ್ಲಿ ಇನ್ಚಾರ್ಜ್ ಅಂತ ಮಾಡ್ತಾ ಇದ್ರು ಸರ್ ಇವರು. ಅವಾಗ ಇವರು ಅಲ್ಲೇ ಇದ್ರು ಅಂಗನವಾಡಿ ಟೀಚರ್ ಆಗಿ, ಇಲ್ಲಿ ಇರ್ತಿರ್ಲಿಲ್ಲ ಸರ್. ಅಲ್ಲೇ ಈಗ ಅಲ್ಲಿ ಬೇರೆ ಟೀಚರ್ ಬಂದಿರೋದ್ರಿಂದ ಇವರಿಗೆ ಪಾಪ ಎಲ್ಲಿ ಕುತ್ಕೊಳ್ಳೋದು ಅಂತ ಬೇರೆಯವ್ರ ಮನೆ ಬಾಗಿಲೆಲ್ಲ ಕುತ್ಕೊಂಡು ಅಂಗನವಾಡಿ ನಡೆಸಿದ್ದಾರೆ ಸರ್. ಅದು ಮೀಡಿಯಾ ಅಲ್ಲ ಇವಾಗ ಸರ್ ಇರೋದು ಅಲ್ಲಿ ಡಿಮ್ಯಾಂಡ್ ನಾವು CSI ಕೊಡೋಕ್ಕೆ ಸಾಧ್ಯ, ಅದಕ್ಕೂ ಪ್ರೊಸೀಜರ್ ಇರುತ್ತಾ? ಅವನು ಆ ಪಟ್ಟಿ ಬೇಡ, ಆ ಪಟ್ಟಿ ಬೇರೆ ಅಲ್ಲ, ಅವ್ನು ಬೇಡ, ಅವನು ಕೊಡ್ತೀವಿ. ಅವನು ಒಬ್ಬನ ಬಿಟ್ಟು ನಾವು ಬಾಳೆ ಕೊಡೋಕೆ ತಯಾರಿ. ಯಾಕಂದ್ರೆ ಎಲ್ಲೋ ಜಾಗ ಕೊಟ್ಟು ಆಮೇಲೆ ಮಕ್ಕಳು ಬರಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಇಲ್ಲ ಈ ಕಡೆ ಬೇರೆ ಇದೆ, ಬರಲ್ಲ. ಈ ರೋಡಿಂದ ಕೊಡ್ತೀವಿ, ಜಾಗ ತೋರಿಸಿ ಸಿಡಿ ಮೀಟಿಂಗ್ ಅಲ್ಲಿ ಪಾಸ್ ಆಗಿ ಹೋಗೋಣ ಸರ್, ಹೋಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ರಾಜ್ಯಪಾಲರ ಪರವಾಗಿ ಬರ್ತದೆ ಸರ್. ನಮಗೆ ಅವರು ಸಬ್ಮಿಷನ್ಗೆ ಹೋಗ್ಬೇಕು ಸರ್. ನಾವು ಕವರಿಂಗ್ ಲೆಟ್ರ್ ಹಾಕೊಡ್ಬೇಕು ಸರ್. ನಾವು ಕವರಿಂಗ್ ಲೆಟ್ರ್ ಹಾಕ್ಕೊಟ್ರು, ಇದು ಮಾಡಿಕೊಟ್ರೆ ಇವ್ರು ರಿಜಿಸ್ಟರ್ ಮಾಡ್ಕೊಂಡು ಈ ಸುತ್ತ ತೆಗೆದು ಕೊಟ್ಟರೆ ಅವ್ರು ಹೋಗಿ ರಾಜ್ಯಪಾಲರ ಪರವಾಗಿ ಅಂದ್ಬಿಟ್ಟು ಮತ್ತೆ ಖಾತೆ ನಾವೇ ಖಾತೆ ಇವ್ರ ಹೆಸರು ಕೊಡ್ಬೇಕು ಸರ್. ಅಂಗನವಾಡಿ ಕೇಂದ್ರ ಈಗ ನಮ್ಮ ಪಂಚಾಯತಿ ಹೆಸರು ಇದೆ ಸರ್, ಖಾತೆ ಇರೋ ಅವ್ರು ಅಂಗನವಾಡಿ ಕೇಂದ್ರ ಅಂತ ಬರ್ತಾರೆ ಸರ್. ಅಷ್ಟೇ ಮೂರನೇ ಅಂಗನವಾಡಿ ಕೇಂದ್ರ ನಾಗೇಶ್ ಏನೋ ಮೂರು ಎರಡು ಮೇಡಮ್, ಇಂತಿಷ್ಟು ಮಕ್ಕಳು ಅಂತ ಇದ್ರೆ ಮಾತ್ರ ಅವ್ರಿಗೆ ಇದು ಆಗುತ್ತಲ್ವಾ? ಇಲ್ಲಾಂದ್ರೆ ಬೇರೆ ವ್ಯವಸ್ಥೆ ಮಿನಿ ಅಂತ ಇತ್ತು ಮೇಡಮ್. ಅದು ಮುಂಚೆ ಎಷ್ಟು ಜನ ಜನಸಂಖ್ಯೆ, 262 ಜನಸಂಖ್ಯೆ ಮಿನಿ ಅಂತ ಇತ್ತು ಮೇಡಮ್. ಮಿನಿ ಅಂತಾನೆ ಮಾಡ್ತಾ ಇರೋದು. ಮಿನಿಗೆ ನಾವು ಬಿಲೋ 500ಗೆ ಮಿನಿ ಅಂತ ಕೊಡ್ತೀವಿ. ಮಿನಿ ಅಂಗನವಾಡಿ ಕಡಿಮೆ ಇತ್ತು. ಈಗ ಮಿನಿ ಹೋಗ್ಬಿಟ್ಟು ಎಲ್ಲ ಕಾಮನ್ ಮಾಡಿದ್ದಾರೆ. ಕಾಮನ್ ಸಂಬಳ ಸೇಮ್ ಒಳ್ಳೆದಾಗಿ ಮಾಡ್ಲಿಕ್ಕೆ
ಕೂಡ 6,000 ತಗೊಂಡು ಅವ್ರೇನು ಮಾಡೋಕ್ಕಾಗ್ತಿರಲಿಲ್ಲ ಏನಾದ್ರು ಏನೋ ಮಾಡ್ಕೊಂಡು ಅಟ್ಲೀಸ್ಟ್ ಒಂದು ಯಾವ ಅಲ್ಲಿ ಹೋಯ್ತು ಅದನ್ನೇ ಕಂಟಿನ್ಯೂ ಹೊಸಬ್ರನ್ನ ತೊಗೊಳ್ಳೇಬಾರ್ದಿತ್ತು, ಇವ್ರನ್ನೇ ಕಂಟಿನ್ಯೂ ಮಾಡಿದ್ರೆ ಆಯ್ತಿತ್ತಲ್ವಾ? ಅಂದ್ರೆ ಇವ್ರು ಇನ್ಚಾರ್ಜ್ ಅಂತ ಇದ್ರಲ್ಲ ಅಲ್ಲಪ್ಪ ನಿಜ, ನೀವುಗಳ ಸಮಸ್ಯೆಗಳನ್ನ ಪರಿಹರಿಸ್ಬೋದು. ಮೇಡಮ್ ಇಲ್ಲಿ ಗಂಟೆ ಏನಾಗಿದೆ ಅಲ್ಲಿ ಅಂದರೆ ಒತ್ತಡ ದಾರಿಪುರದಲ್ಲಿ ಖಾಲಿ ಇತ್ತು, ಇನ್ಚಾರ್ಜ್ ಇದ್ರು. ಹೌದು, ಅಲ್ಲಿ ಇಲ್ಲಿ ಸ್ಥಳ ಇರದೇ ಇರೋದ್ರಿಂದ ಶಿಕ್ಷಕಿಯರನ್ನ ಚೇಂಜ್ ಮಾಡ್ಕೋಬೋದಲ್ಲ ಸರ್, ಹೊಸಬ್ರನ್ನ ತೊಗೊಳ್ಳೋ ಬದಲಾಗಿ. ಮೇಡಮ್ 3 ವರ್ಷದಿಂದ ಖಾಲಿ ತೋರಿಸಿದೀವಿ ಸರ್ಕಾರದಲ್ಲಿ ಆಲ್ರೆಡಿ ಹ್ಯಾಂಡಲ್ ಮಾಡಿ ಅಂತ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ. Close ಮಾಡಕ್ ಆಯ್ತಲ್ಲ. ಕೇಳ್ತಿದ್ರೆ ಜಾಗ ಕೊಡ್ಬೋದು, ತೊಂದ್ರೆ ಇಲ್ಲ. ಮಾಡ್ಕೊಡಿ ಎಂತಲಾಗುತ್ತೆ. ಕ್ಲೋಸ್ ಮಾಡಕ್ ಆಗ್ತಾ ಇಲ್ಲ. ನಾಳೆ ಮಾತಾಡೋದು ಬೇರೆ ಬೇರೆ ತರ ಒಂದು ಒಳ್ಳೆ ಜನ ಸಾಕು. ಇವ್ರಿಗೆ ಕೊಡಿ ಮಾಡ್ಕೊಳ್ಳಿ. ಆಮೇಲೆ ಗ್ರಾಮಸ್ಥರ ಅನುಮತಿಯಿಂದ ಅದೆಲ್ಲ ಕ್ಲೋಸ್ ಮಾಡಕ್ಕಾಗಲ್ಲ. ಅವ್ರು ಒಪ್ಕೊಳ್ತಾ ಇಲ್ಲ. ಪಳನಿ ಕೊಟ್ಟಾಗಿಲ್ಲ. ಮಾಡ್ಬಿಟ್ಟಿದೀವಿ. ಪಳನೆ ಬರೋಬಿಡು ಬಿಡಪ್ಪ. ಈಗ ಬಿಲ್ಡಿಂಗ್ ಫುಲ್ ನಿಮ್ದೇನಾ ಸಪೋರ್ಟು ನಮ್ದು ಬೇಕು? ಅದನ್ನ ಕೇಳೋದು ಅದೇನಿಲ್ಲ ಮಾಡೋದು ಸೈಟ್ ಇದೆ ಅಂತ ಕೊಟ್ರೆ ಇಲ್ಲ ಸರ್, ಇಲ್ಲ ಅದಕ್ಕೆ ಇದೆ ನಮ್ದು ದುಡ್ಡು ಕೊಡಬೇಕು NRG ಇಂದ. ಸೈಟ್ ಇದೆ ಅಂತ ಕೊಟ್ರೆ ಫಸ್ಟ್ ಅವರು ತಾಲೂಕು ಪಂಚಾಯತಿ ಗ್ರಾಂಟ್ ಅಲ್ಲೋ ಮತ್ತೊಂದು ಗ್ರಾಂಟ್ ಅಲ್ಲೋ ಇಲಾಖೆ ಗ್ರಾಂಟ್ ಅಲ್ಲೋ ಬಿಲ್ಡಿಂಗ್ ಮಾಡ್ಕೊಡ್ತಾರೆ. ಸೆಕೆಂಡರಿ ಫಸ್ಟ್ ಸೈಟ್ ಕೊಡಿ ಅವ್ರಿಗೆ ನೋಡೋಣ. ಒಂದು CA ಸೈಟ್ ಹೋಗ್ಲಿ ಅವ್ರಿಗೆ. ಮಾಡ್ಕೊಳ್ಳಿ. ಈಗ CDPO ಅವ್ರ ಪರವಾಗಿ ಸರ್, ಸೂಪರ್ವೈಸರ್ ಪರವಾಗಿ ರಿಜಿಸ್ಟರ್ ಆಗುತ್ತೆ. CDPO ಪರವಾಗಿ, CDPO ಅವ್ರ ಪರವಾಗಿ ಅವ್ರದ್ದೊಂದು ಇದನ್ನ ತೊಗೊಂಬಂದು ಕೊಟ್ಟಿದ್ದೀರಾ? ಆಧಾರ್ ಕಾರ್ಡು ಇನ್ನು ಕೊಟ್ಟರೆ ಅಲ್ಲಿ. ಫಸ್ಟ್ ಅಲ್ಲಿ ತಗೊಂಡು ಹೋಗಿ ಕವರಿಂಗ್ ಲೆಟರ್ ಇದನ್ನ ಹಾಕಿಸ್ಕೊಂಡು ಆಮೇಲೆ ನಿಮ್ಮ ಕಡೆಯಿಂದ ಲೆಟರ್ ಹಾಕಿಸ್ಕೊಂಡು ಅಲ್ಲಿ ಆಧಾರ್ ಕಾರ್ಡು ಫೋಟೋ ಅದನ್ನ ಮಾಡಿಸ್ಕೊತೀವಿ ಮೇಡಮ್. ಈಗ ಇದಕ್ಕೆ ಸಮಸ್ಯೆ ಬಗೆಹರ್ತಾ ಇಲ್ಲ ಬೇಸ್ ಲೆವೆಲ್. ಆಯ್ತಲ್ಲ ಬಿಡಿ. ಈಗ ಸಾಹೇಬರು ಮಾತಾಡ್ಬಿಟ್ಟು ನಿಮ್ಗೆ ಫೈನಲ್ ಮಾಡಿ ಕೊಡ್ತೀವಿ ಮೇಡಮ್, ನೀವು ಹೊರಟುಬಿಡಿ. ಹೊರಡಿ ಈಗ ಆಯ್ತು. ಸರಿ ಹುಡುಗಿ ಆಯ್ತು, ನಾನು ಸ್ಪಾಟ್ ಮಾಡ್ತೀನಿ. ಆಯ್ತು ಸರ್, ಆಯ್ತು. ಸೈಟ್ ಯಾರು ಹೇಳಿ ತೋರಿಸಿ. ಸರ್ ಜೆರಾಕ್ಸ್. ನಾಳೆ ತೋರಿಸಿ. ಜೆರಾಕ್ಸ್ ಮಾಡಿ ಫೈಲ್ ಹಾಕಿ ಅಲ್ಲಿಗೆ ಆನಂದ ಕೊಟ್ಟರು ಫೈಲ್ ಹಾಕಿ ಸರ್ ನಾನು ಹೋಗ್ಲಾ? ಕೊಡಿ. ಓಕೆ, ಥ್ಯಾಂಕ್ ಯು ಸರ್. ನೀವು ಕೊಡ್ತೀರಲ್ವಾ? ಆಯ್ತು ಆಯಿತು. ಓಕೆ ಬಾಯ್. ಕಳ್ಸೋದು ಬೇಡ ಅಂತ ಪಾಪ. ಮೀಟಿಂಗ್ ಇದೆ ಅನ್ಸುತ್ತೆ. ಸರ್, ನಮಸ್ತೆ. ಅವ್ನು ಪಳನಿ ಇಲ್ವಲ್ಲಿ? ಹಾಂ ಸರ್, ಈಗ ಅಲ್ಲಿ ಪಳನಿ ಏನು ಮಾಡ್ತಿದ್ದಾರೆ ನಿಮಗೆ? ನಿಮಗೆ ಲ್ಯಾಪ್ಟಾಪ್ ಕೊಟ್ಟಿಲ್ಲ, ಹೊಸ ಚೇರ್ ಕೊಟ್ಟಿಲ್ಲ, ಹೊಸ ನಮ್ಗಳಿಗೆ table ಇಲ್ಲ, ಇನ್ನು ಕೊಟ್ಟಿಲ್ಲ. ಅವ್ರಿಗೆ ಬೇರೆ ಕೊಡ್ತಾರೆ. ಕೊಟ್ಟಿದ್ದಾರೆ. ಎಲ್ಲ ಇದೆ. ಆಮೇಲೆ ಕಂಪ್ಯೂಟರ್ ಮುಟ್ಟಕ್ಕೆ ಬರಲ್ಲ ಅವ್ರಿಗೆ. ಇನ್ನು ಲ್ಯಾಪ್ಟಾಪ್ ತೊಗೊಂಡು ಏನು ಮಾಡೋರು, ಅವರು ಕಂಪ್ಯೂಟರೇ ಯೂಸ್ ಮಾಡ್ತಾ ಇಲ್ಲ. ನಿಮಗೆ ಮಾನಸಿಕವಾಗಿ ಆ ಲಾಯರ್ ಹಾಕೋನೆ ಹಿಂಗೆ ಆದರೂ 5 ಲಕ್ಷ, ಇದೆಲ್ಲ 50 ಲಕ್ಷ ತಗೊಳ್ಳಿ. ನಮಗೆ ಕುಡಿಯೋಕೆ ನೀರಿನ ವ್ಯವಸ್ಥೆ ನಾನು ಬಂದು 1 ವರ್ಷ ಕೇಳ್ತಾನೆ ಇದ್ದೀನಿ, ಒಂದು ಕುಡಿಯೋಕೆ ನೀರು ಹಾಕಿಸ್ತಾ ಇಲ್ಲ ಸರ್. ಅದಕ್ಕೆ ಈಗ ಒಂದು ಅವ್ನಿಗೆ 3 ಮೀಟಿಂಗಲ್ಲಿ ಆಗಿದೆ. ಅದಕ್ಕೆ ಎದುರುಗಡೆ ಕೇಳ್ಬಿಟ್ಟು ಲ್ಯಾಪ್ಟಾಪ್ ತಗೊಳ್ಳೋದು ಹೇಗೆ ಅಂತ. ಅವ್ನು ಲ್ಯಾಪ್ಟಾಪ್ ಕೊಡ್ಬೇಕು ಅಂದ್ರೆ ಅವ್ನು NIC ಒಂದು ಸರ್ಟಿಫಿಕೇಟ್ ಇರಬೇಕು. ಅದಕ್ಕೆ ತಮ್ಮಗೆ ತಿಳಿಸೋಣ ಅಂತ ಹೇಳ್ತಾರೆ. ಅವೆಲ್ಲ ಮಾತಾಡ್ತಾ ಇದ್ದಾನೆ. ನಿಮ್ಗೇನು ಹೇಳಿದ್ರು ಸರ್ ಈ ವಿಚಾರದಲ್ಲಿ? ಒಟ್ಟು ಸುಮ್ಮನೆ ಮಾತಾಡೋದು ಅಷ್ಟೇ. ನಾನು ಇರುವಂದೆ ಇರಬೇಕಲ್ವ, ಅವರು ಸ್ಟಾಫ್ ಅಲ್ವಾ, ಮೀಟಿಂಗ್ ತೊಗೊಂಡಾರ ಇರಬೇಕು. ಇರುವಂತ ಹೇಳಿದ್ರು ಇದೆಲ್ಲ 5 ನಿಮಿಷನೂ ಕೂತ್ಕೊಳ್ಳಲ್ಲ ಸರ್. ಮತ್ತು ಅವ್ರಿಗೆ ಲ್ಯಾಪ್ಟಾಪ್ ಕೊಡಿಸಿ ಏನು ಪ್ರಯೋಜನ? 5 ನಿಮಿಷನೂ ಇರಲ್ಲ ಅವ್ನಿಗೆ. ಲ್ಯಾಪ್ಟಾಪ್ ಬೇಕು. ಅರ್ಜಿಗಳು ಬಿಡೋದು ಸಾರ್ವಜನಿಕ ಅರ್ಜಿಗಳು ಓದಿ ಮೇಡಮ್. ಮಾಡೋದಿಲ್ಲ ಅಂತ ಇನ್ನೊಂದು ಸಾರ್ವಜನಿಕ ಏನಂದರೆ ಮಾವನಹಳ್ಳಿಲಿ ವೆಂಕಟರಮಣ ಅಂತ ಒಬ್ಬ ಇದ್ದಾನೆ. ಅವನು ದೊಡ್ಡ ಅಂಗಡಿಗಳಂತಲೇ ಹೇಳ್ಕೊತ ಅಂತ ಹೇಳ್ಕೊಂಡು ಅವನ ಆ್ಯಕ್ಚುಲಿ ವಾಸ ಇರೋದು ಕೂತ್ಕೊಳ್ಳಿ. ಇಲ್ಲಿ ಬಂದು ಅರ್ಜಿ ಕೊಟ್ಟನು. ಅರ್ಜಿಗೇನೋ ಉತ್ತರ ಕೊಟ್ಟರೆ ನೀವು ಕೊಟ್ಟರೆ ಸರಿ, ಕೊಟ್ಟಿಲ್ಲ ಅಂದರೆ ಮೇಲಧಿಕಾರಿಗಳಿಗೆ ಕೊಡೋದು ಅಂದರೆ ಕೊಡೋಲ್ಲ. ಇಲ್ಲಿ ಬರೋದು ಬೆಂಚ್ ಕೊಟ್ಟೋದು, ಟೇಬಲ್ ಕೊಟ್ಟೋದು ಬರೀ ಒಂದು ವಾರ್ಡ್ ಮೆಂಬರ್ ಅವ್ರು ಮಾಡಲ್ಲ ಸರ್ ಅದು. ಆಮೇಲೆ ಯಾವುದೋ ಒಂದು ಅವನ್ನೆಲ್ಲ ಸರ್ ಇನ್ನೊಬ್ಬರು ಬೇರೆ ಹಂಗಾಗಿ ಅವ್ನು ಇನ್ನೊಂದು ಏನಾಗಿದೆ ಅಂದರೆ ಒಂದು ಮಧ್ಯೆ ಒಂದು ರೋಡ್ ಹೋಗಲ್ಲ ಸರ್. ರೋಡ್ ಈಚೆಗೆ ಒಂದು 6 ಅಡಿ 15 ಅಡಿ ಒಂದು ಜಾಗ ಮಾಡ್ಕೊಂಡಿದೆ. ಆ ಜಾಗನ ನಾನು ಅಂಗನವಾಡಿ ಬರಬೇಕು, ನನ್ನ ಸ್ಕೂಲ್ ಬಿಡಬೇಕು, ನನಗೆ ಊರು ಬಿಟ್ಕೊಡಿ ಅಂತ ಇಡೀ ಗ್ರಾಮದಲ್ಲಿ ಇನ್ನೂ ತೀರ್ಮಾನ ತಗೊಂಡ್ರೆ ಅವನ ಜೊತೆ ಅವನ ಹೆಸರು ಇನ್ನೊಬ್ಬರು ಸೂಪರ್ಸಲ್ ಇದೆ. ಅವನು ನೋಟಿಸ್ ಕೊಟ್ಟು ಅವ್ನು ರಿಜಿಸ್ಟರ್ ಕೊಟ್ಟು ತಗೊಂಡಿದೆ. ಇವ್ನು ರಿಪ್ಲೈ ಏನು ಕೊಡಬೇಕು ಕೊಡಬೇಕು. ಒಂದು ಹೇಳಿದ್ರು ಕಾಂಪೌಂಡ್ ಮೇಲೆ ಕೆಲವರು ಅಂದರೆ ಕಾಂಪೌಂಡ್ ಅಂದರೆ ಟ್ರೈನಿಗೆ ಸೇರಿದಂಗೆ 3 ಜನ ಶೌಚಾಲಯಗಳಿಗೆ ಹೋಗ್ಬಿಡ್ತಾರೆ. ಅದು ಹೊಡಿಸ್ಬೇಕು ಅಂದರೆ ರೈಟಿಂಗ್ ಕೊಡೋದು. ಈಗ ನಾವೇ ಸುಲಭವಾಗಿ ತಗೊಳ್ಳೋಕ್ಕಾಗಲ್ಲ, ರೈಟಿಂಗ್ ಕೊಡೋದು. ನಾನು ಕೂಡ ನೀವೇ ಬಳಸಿದ ಅದು ಬೇರೆ. 3ನೇ ಪ್ರಶ್ನೆ, ಇಂಡಿಯಾದಲ್ಲಿ ಒಂದು ಅಂಬೇಡ್ಕರ್ ಸಮುದಾಯ ಭವನ ಇತ್ತು. ಅಂಬೇಡ್ಕರ್ ಸಮುದಾಯ ಭವನನ್ನು ಡೆಮಾಲಿಸ್ ಮಾಡಿ ಒಬ್ಬ ಮನೆ ಕಟ್ಕೊಂಡಿದ್ದಾನೆ ಅಂತ ಅಂದ್ಕೊಂಡು ಅದಕ್ಕೆ ದಾಖಲಾತಿ ಕೊಡುವಂತ ಹೇಳಿ ಕೊಟ್ಟಿದ್ವಿ. ಅವನು ನನಗೆ ನಮ್ಮ ತಾತನಿಂದ ಮುತ್ತಾತಿಂದ ಬರ್ಕೊಟ್ಟು ಅರ್ಜಿ ಕೊಟ್ಟಿದ್ದಾರೆ. ಇದು ಇಷ್ಟೊಂದಿದೆ. ಅಂಬೇಡ್ಕರ್ ಸಮುದಾಯ ಭವನ ಇತ್ತು ನಮಗೆ ದಾಖಲಾತಿ ಕೊಟ್ಟು ಪರಿಶೀಲನೆ ಮಾಡಿದ್ರೆ ಸರ್ ಮೇಲಧಿಕಾರಿಗಳು ಬರಬೇಕು, ಅದೇನು ಮಾಡ್ತಾರೆ. ನಮ್ಮ ಲೆವೆಲ್ ಆಗೋಲ್ಲ.
ಈ ಅಂಬೇಡ್ಕರ್ ಸಮುದಾಯಗಳ ಇತ್ತು ಅಂತ ಒಂದು ದಾಖಲಾತಿ ಕೊಟ್ಟರೆ ಇವಾಗ ಬರೀತು ಕರ್ಸ್ಕೊಬಿಡ್ತಾರೆ ನೋಡ್ತಾರೆ ಖಾತೆ ಕೊಡ್ತಾರೆ ಸರ್ ಈಗ ಖಾತೆ ನಾವು ಮಾಡ್ಬೋದು ಅದು ವಜಾ ಮಾಡೋದಕ್ಕೆ ನನಗೆ ಬಟ್ ಆ ಪ್ಲೇಸಲ್ಲಿ ಆಲ್ರೆಡಿ ಜಾಗ ಆದವ್ರು ಇದ್ದಾರೆ, ಯಾರೋ ಒಬ್ಬರು ವಾಸ ಮಾಡ್ತಾರೆ ಸರ್ ಕಟ್ಕೊಂಡು. ಬಟ್ ಅವರು ನಿಮ್ಮದು ಅಂಬೇಡ್ಕರ್ ಜಾಗ ಅಂತ ಹೇಳಬೇಕು ಅಂದ್ರೆ ನಮ್ಮ ಹತ್ರ ಏನಾದ್ರು ದಾಖಲಾತಿಗಳು ಇರಬೇಕು. ಆ ಪಾರ್ಟಿಗೆ ಆಲ್ರೆಡಿ ಖಾತೆ ಆಗಿದೆ, ಇಲ್ಲಿ ಕಂದಾಯ ಕಟ್ಕೊಂಡು ಹೋಗ್ತಾ ಇದ್ದಾರೆ ಆ ಪಾರ್ಟಿ. 16 ವರ್ಷದಿಂದ ಬಂದಿದೆ ಸರ್. ಈಗ ಮೀಟಿಂಗ್ಗಳಲ್ಲೂ ಬರ್ತದೆ. ಅವರು ಮೆಂಬರ್ ಆಗಿದ್ದಾರೆ, ಅದಕ್ಕೆ ಅವ್ರು ಬರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ನಾವು ಅದನ್ನು ಅವರು ಅಧ್ಯಕ್ಷ ಆಗಿದ್ದಾರೆ, ಅಧ್ಯಕ್ಷನ ಅವನ ಹೆಸರು ಬರ್ತಾನೆ ಅಂತ ಹೇಳಿ ಏನು ಮಾಡೋದು ಅಲ್ಲ ನೀವು ಹೇಳಿ. ಆಯ್ತಾಯ್ತು ಸರ್, ಇದೀಗ ಹೇಳಿದ್ರಲ್ಲ ನಮಗೆ 11B ನಾವು ಪೆಟ್ರೋಲ್ ಲೈಸೆನ್ಸ್ ಕೊಡೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಅವಾಗ 11B ಆಗಿದೆ. ಈಗ ಅವ್ರೇನು ಹೇಳ್ತಾರೆ, ಈ ಸರ್ತಿ ನಮ್ಮ ಹಿಂದೆ ಮೀಟಿಂಗ್ ಮೆರವಣಿಗೆ ಆಗಿದೆ ಸರ್, ಕೋರ್ಟಿಗೆ ಫೈಲೇ ಇದೆ. ಶ್ರೀಹರಿ ಫೈಲಲ್ಲೇ ಇಲ್ಲ ಆಗಿದೆ. ಅದರಲ್ಲಿ ಏನಾಗಿದೆ ಅಂದರೆ ಅದು ಸರ್ಕಾರಿ ಜಾಗ, ಯಾರಿಗೂ ಕೊಡಬೇಕು ಅಂದರೆ ಒಬ್ಬರು ಕೊಟ್ಟಿದ್ದಾರೆ ಅಂತ ಕೋರಬೇಕು. ಈಗ ತನಿಖೆ ಮಾಡಿಸಿ ಮತ್ತೊಂದು ಮಾಡಿದ್ದೀವಿ. ಆಮೇಲೆ ಇದು ಗೋಮಾಳ ಅಂತ ಗೋಮಾಳ ಗುಂಡು ತೋಡ್ಕೊಂಡಿದ್ದು ಗುಂಡು ತೋಡ್ಕೊಂಡು ಸರ್ವೆ ಮಾಡಿಸಬೇಕು. ನಾವು ಹೇಳಲಾರಿಗೆ ತಹಸೀಲ್ದಾರ್ಗೆ DC ಕಾಪಿ ಹಾಕಿದ್ದೀವಿ. ಇವರು ನಮ್ಮ ಪಂಚಾಯತಿಯವರು ಅದಕ್ಕೆ ಅದ್ರ ಬಗ್ಗೆ ಲೆಟ್ರ್ ಹಾಕಿ ಅಂತ ಹೇಳಿ ಸರ್, ಇವಾಗ ಲೆಟ್ರ್ ಹಾಕಿ 3 ತಿಂಗಳಾಯಿತು, ಒಂದು ಸಲ ಬಂದರೆ ಸಿಕ್ಕಿಲ್ಲ. ನಿಮ್ಮ ಮನೆ ಹೇಳೋರಲ್ಲ, ಅದಕ್ಕಾಗಿ ಈಗ ಅವರು ನಾಳೆ ಶುರು ಮಾಡ್ತಾರೆ ಅಂತ ನೀವೇನು ಪರ್ಮಿಷನ್ ಕೊಟ್ಟಿದ್ದೀವಿ ನಮ್ಮನ್ನು. ಈಗ ಅದೇ ಮಾತಾಡಿದ್ದಲ್ಲಿ ಹಂಗಂದ್ರೆ ಸರ್ ಅದೇ ನಾನು ಅಲ್ಲಿ ನಾವು ಬಂದಿರೋದು ಮೀಟಿಂಗ್ ವಿಷಯ ಇಟ್ಟಿರೋದು, ನಾವು ADR ಲೆಟರ್ ಕೊಡೋದು, NGO ಲೆಟರ್ ಕೊಡೋದು ಎಲ್ಲ ದಾಖಲಾತಿಗಳು ಸಹಿತ ಫೈಲ್ ಸಪ್ರೇಟ್ ಇದ್ದೀವಿ.